ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ 12ನೇ ಕಂತಿನ ಹಣಕ್ಕೆ ಒಂದು ಹೊಸ ಬದಲಾವಣೆಯನ್ನು ತಂದಿದ್ದಾರೆ. ಏನು ಬದಲಾವಣೆ, ಏನು ಎತ್ತ ನನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೀವು ನೋಡಿದ್ರೆ ಮತ್ತು ಓಡಿಸ್ಕೊಂಡು ಹೋಗಿ ನೋಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಮೊದಲಿನಿಂದ ಕೊನೆಯ ತನಕ ಸಂಪೂರ್ಣವಾಗಿ ನೀವು ವಾಚ್ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ. ವಿಡಿಯೋ ನೋಡಿಬಿಟ್ಟು ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿತಿದ್ದೀರಾ, ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ 12ನೇ ಕಂತಿನ ಹಣಕ್ಕೆ ಒಂದು ಹೊಸ ಬದಲಾವಣೆನ ತಂದಿದ್ದಾರೆ. ಎಲ್ಲ ಮಹಿಳೆಯರಿಗೂ ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಏನು ಬದಲಾವಣೆ ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ. ನೀವು ಈವಾಗಲೇ 10 ಕಂತು ಹಣನ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಸ್ವಲ್ಪ ಮಹಿಳೆಯರಿಗೆ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು 11ನೇ ಕಂತಿನ ಹಣ. ಆದರೆ 11ನೇ ಕಂತು ಹಣ ಬಿಡುಗಡೆ ಆಗಿದೆಯೋ ಇಲ್ವೋ ಅಂದ್ಬಿಟ್ಟು ಸಾಕಷ್ಟು ಮಹಿಳೆಯರಿಗೆ ಡೌಟ್ ಇದೆ. ಬಟ್ 11ನೇ ಕಂತು ಹಣ ಬಿಡುಗಡೆಯಾಗಿದೆ. ಸ್ವಲ್ಪ ಜಿಲ್ಲೆಗಳಿಗೆ ಆಗ್ತಾಯಿದ್ದಾರೆ, ಇನ್ನೂ ಸ್ವಲ್ಪ ಜಿಲ್ಲೆಗಳಿಗೆ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಅಂತಂದರೆ 1,20,00,000 ಮಹಿಳೆಯರಿಗೆ ಬಿಡುಗಡೆಯಾಗಿದೆ. ಅದರಲ್ಲಿ 5 ಲಕ್ಷ ಮಹಿಳೆಯರಿಗೆ ಮಾತ್ರ ಹಾಕಿದ್ದಾರೆ. ಇನ್ನು ಸ್ವಲ್ಪ ಜಿಲ್ಲೆಗಳಿಗೆ ಹಾಕ್ತಾ ಹೋಗ್ತಾ ಇದ್ದಾರೆ. ಇನ್ನು ಉಳಿದ ಮಹಿಳೆಯರಿಗೆ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಮಹಿಳೆಯರಿಗೆ 11ನೇ ಕಂತು ಹಣ ಬಿಡುಗಡೆಯಾಗಿದೆಯೋ ಇಲ್ವೋ ಅಂದ್ಬಿಟ್ಟು ಸಾಕಷ್ಟು ಡೌಟ್ ಇದೆ. ಬಟ್ ಇಲ್ಲ, 11ನೇ ಕಂತು ಹಣ ಬಿಡುಗಡೆಯಾಗಿದೆ. ಮತ್ತು 11ನೇ ಕಂತು ಹಣ ಮುಗೀತು. 12ನೇ ಕಂತಿಗೆ ಏನು ಹೊಸ ರೂಲ್ಸು ಅನ್ನೋದನ್ನ ಕೇಳೋದಾದರೆ ಸ್ನೇಹಿತರೆ, 11ನೇ ಕಂತು ಹಣಕ್ಕೆ ಯಾವ ರೂಲ್ಸು ಇರಲಿಲ್ಲ. ಅಂತಂದರೆ 15ನೇ ತಾರೀಕು, 14ನೇ ತಾರೀಕು, 25ನೇ ತಾರೀಕು ಆ ಥರ ಸಿಕ್ಕದ್ದು ಡೇಟ್ಗಳಲ್ಲಿ ಗೃಹಲಕ್ಷ್ಮಿ ಹಣನ ಹಾಕ್ತಾಯಿದ್ರು. ಬಟ್ 12ನೇ ಕಂತು ಹಣಕ್ಕೆ ಹೊಸ ರೂಲ್ಸ್ ಅಂತ ಏನಂತಂದರೆ, ಜುಲೈ ತಿಂಗಳು 21ನೇ ತಾರೀಕಿಂದ 26ನೇ ತಾರೀಕು ಒಳಗಡೆ ಹಣನ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದನ್ನು ರೂಲ್ಸ್ನ ಉಳಿಸ್ಕೊಳ್ಳಲ್ವಂತ ಗೊತ್ತಿಲ್ಲ. ಬಟ್ ಈ ಡೇಟ್ ಒಳಗಡೆ ಹಣನ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಸ್ನೇಹಿತರೆ. ಯಾಕೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಂದರೆ ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರೋದು ಏನಂದರೆ, ಸಾಕಷ್ಟು ಮಹಿಳೆಯರ ತಲೆಯಲ್ಲಿ ಡೌಟ್ಸ್ಗಳು ಬಂದಿದೆ. ಅಂತಂದರೆ ಯಾರಿಗೆಲ್ಲ ಬಿಡುಗಡೆಯಾಗಿದೆ, ಯಾರಿಗೆಲ್ಲ ಬಿಡುಗಡೆಯಾಗಿಲ್ಲ, ಯಾವ ದಿನಾಂಕದಂದು ಬಿಡುಗಡೆಯಾಗುತ್ತೆ ಅನ್ನೋದು ಸಾಕಷ್ಟು ಮಹಿಳೆಯರಿಗೆ ಇದೇ ಡೌಟ್ ಆಗಿದೆ. ಸೊ ಹಾಗಾಗಿ ನಾವು ಏನು ನಿರ್ಧಾರಕ್ಕೆ ಬಂದಿದ್ದೀವಿ ಅಂತಂದರೆ, 21ರಿಂದ 26ನೇ ತಾರೀಕು ಒಳಗಡೆ ನಾವು ಎಲ್ಲ ಮಹಿಳೆಯರಿಗೂ ಅಂದರೆ 1,20,00,000 ಮಹಿಳೆಯರಿಗೂ ಎಲ್ಲರಿಗೂ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಕಂಟಿನ್ಯೂ ಮಾಡ್ತಾರಾ, ಸ್ಟಾಪ್ ಮಾಡ್ತಾರಾ ಅನ್ನೋದು ಗೊತ್ತಿಲ್ಲ. ಇದನ್ನು ಘೋಷಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ನಿರ್ಧಾರ ಮಹಿಳೆಯರಿಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ಕೊಂಡು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆ ಆಗಲಿ, ಫ್ರೀ ಬರುವ ಸ್ಕೀಮ್ಗಳಲ್ಲಿ ನಿಮಗೇನಾದ್ರು ತೊಂದರೆ ಆಗಿದ್ದರೆ ನನಗೆ ಒಂದು ಕಮೆಂಟ್ ಮಾಡಿದರೆ ಸಾಕು. ನೀವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇಲ್ಲ ಅಂತಂದರೆ ನಿಮಗೆ ಕಮೆಂಟಲ್ಲೇ ಉತ್ತರ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಮತ್ತು ಯಾರಿಗೆಲ್ಲ ಎಷ್ಟು ಕಂತಿನ ಹಣ ಬಂದಿದೆ ಅಂತಂದರೆ 10 ಕಂತು ಹಣ ಬಂದು 11ನೇ ಕಂತಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ಇಲ್ಲ ಅಂತಂದರೆ 3-4 ಪೆಂಡಿಂಗ್ ಕಂತು ಹಣ ನಿಮಗೆ ಬರಬೇಕಾ, ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಸಾಕಷ್ಟು ಮಹಿಳೆಯರಿಗೆ ಗೊತ್ತಾಗುತ್ತೆ. ನಮಗೂ ಕೂಡ ಬಂದಿಲ್ಲ, ಅವ್ರಿಗೂ ಕೂಡ ಬಂದಿಲ್ಲ, ಒಟ್ಟಿಗೆ ಟೋಟಲಾಗಿ ಹಾಕ್ಕೊಡ್ತಾರೆ ಅನ್ನೋದೊಂದು ಭರವಸೆ ಇರುತ್ತೆ. ಸೊ ಹಾಗಾಗಿ ಯಾರಿಗೆಲ್ಲ ಎಷ್ಟು ಕಂತಿನ ಹಣ ಬರಬೇಕು ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಯಾವಾಗ ಬರುತ್ತೆ 12ನೇ ಕಂತು ಹಣ ಅಂತಂದರೆ ಜುಲೈ ತಿಂಗಳಲ್ಲಿ ನಿಮಗೆ 12ನೇ ಕಂತು ಹಣನ ಬಿಡುಗಡೆ ಮಾಡ್ತಾರೆ. ಯಾವ ಡೇಟ್ ಹೇಳಿದ್ರಲ್ವ ಆ ಡೇಟಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ನೋಡೋಣ ಸ್ನೇಹಿತರೆ ಯಾವ ಡೇಟಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ. ಅಪ್ಡೇಟ್ ಬಂದರೆ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ಅಪ್ಡೇಟ್ ಜೊತೆ ಬರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.